ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಟಮಾಟಿ ಚಟ್ನಿ ಅಂತ ಮಾಡಾಕತ್ತೀನಿ ನೋಡ್ರಿ. ಆಗಿಂದಾಗ ಒಂದು 2 ಸೆಕೆಂಡ್ನಾಗ ಟಮಾಟಿ ಚಟ್ನಿ ರೆಡಿ ಆಕತ್ರಿ. ಅದ ಏನರ ಪಲ್ಯಕ್ಕದು ಏನರ ಇರಂಗಿಲ್ಲ. ಆಗಿನ ಟೈಮ್ದಾಗ ನಾವು ಹಿಂಗೆ ಮಾಡ್ಕೊಂಡು ತಿಂದಿವಪ್ಪ ಅಂದ್ರೆ ರೊಟ್ಯಾಗ ಭಾಳ ರುಚಿ ಅಂದ್ರೆ ಭಾಳ ರುಚಿ ಹತ್ತೈತ್ರಿ ಇದು. ಈಗ ನಮ್ಮ ಟಮಾಟಿ ಹಣ್ಣು ಚಟ್ನಿಗೆ ಒಂದು 4-5 ಟಮಾಟಿ ಹಣ್ಣು ತೊಗೊಂಡೀನಿ ನೋಡ್ರಿ. ನಾನು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಟಮಾಟಿ ಹಣ್ಣು ತೊಗೊರಿ. ಅವನ್ನ ಹಿಂದಿಂದು ತುಂಬು ತೆಗೆದು 2 ಹೋಳು ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಟಮಾಟಿ ಹಣ್ಣು ಅವನ್ನ 2 ಹೋಳು ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆಯಾಗ ಹುರ್ಕೋಬೇಕಾಗತ್ತೆ ನಾವು. ಸ್ವಲ್ಪ ಈಗ ಒಂದು ಕಡಾವಿಗೆ ಕಾಸಕ್ಕಿಟ್ಟೇನಿ ರೀ. ಕಡಾವಿ ಕಾಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿದೇನೆ ರೀ. ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಬೇಕು ರೀ. ಎಣ್ಣೆಯಾಗನ ಸ್ವಲ್ಪ ಕುದ್ದಂಗೆ ಆಗ್ಬೇಕಲ್ಲ ಇವು. ಹೀಗಾಗಿ ಎಣ್ಣೆ ಜಾಸ್ತಿ ಹಾಕೇನಿ ರೀ. ಹಿಂಗೆ ದಬ್ಬಿಟ್ಟು ಅವನ್ನ ಎಣ್ಣೆಯಾಗ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ತೆಗೆದು ಮೇಲಿನ ಶೆಪ್ ಇರ್ತಾರಲ್ಲ, ಹಿಂಗೆ ಮೇಲಿನ ಶೆಪ್ಪಿ ತಿಕ್ಕೋಬೇಕು ರೀ. ಅವೆಲ್ಲ ಮೇಲಿನ ಶೆಪ್ಪಿ ತಿಕ್ಕೊಂಡು ಆದಮೇಲೆ ಇನ್ನೂ ಬೆಳ್ಳುಳ್ಳಿ ಹಾಕಿದ್ರಿ. ಬೆಳ್ಳುಳ್ಳಿ ಹಾಕಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ವಿ ಅಂದ್ರೆ ಎಣ್ಣೆಯಾಗನೇ ಹಿಂಗೆ ಮೇಲಿನ ಶೆಪ್ಪಿ ತಿಕ್ಕೊಂಡು ಬರ್ತಾವ್ರಿ. ಇನ್ನೂ ಅವ ಹುರಿದೇ ಇಲ್ಲಾಂದ್ರೆ ಮೇಲಿನ ಶೆಪ್ಪಿ ತಿಕ್ಕೊಂಡು ಬರಂಗಿಲ್ಲ ರೀ. ಅವ ಇನ್ನೂ ಗಂಡಿದ್ದು ಅಂದ್ರೆ ಈಗ ಬೆಳ್ಳುಳ್ಳಿ ಹಾಕಿದೆ ನೋಡ್ರಿ. ನಾನು ಈಗ ಬೆಳ್ಳುಳ್ಳಿ ಹಾಕಿ ಮತ್ತೊಂದು 5 ನಿಮಿಷ ಇಟ್ಟು ಮತ್ತೆ ತೆಗೀನಿ ರೀ. ಬೆಳ್ಳುಳ್ಳಿನೂ ಕುದ್ದಂಗೆ ಆಗಿರ್ತಾವ್ರಿ. ಈಗ ಬೆಳ್ಳುಳ್ಳಿ ಕುದ್ದಂಗೆ ಆದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಗಿತಾರಲ್ಲ, ಸ್ವಲ್ಪ ಹಿಂಗೆ ಚಮಚೆಲಾರ ಮಾಡ್ಕೊರಿ. ಇಲ್ಲಕಂದ್ರೆ ಹಿಂಗೆ ಮ್ಯಾಶ್ ಮಾಡೋದಿರ್ತೈತೆ. ಮ್ಯಾಶ್ ಮಾಡೋದ್ರಲ್ಲಾರ ಹಿಂಗೆ ಸ್ವಲ್ಪ ನಾವು ಒಂದು 2-3 ಸೆಕೆಂಡ್ ಹಿಂಗೆ ಮ್ಯಾಶ್ ಮಾಡಿದ್ವಪ್ಪ ಅಂದ್ರೆ ಎಲ್ಲ ಪೂರ್ತಿ ಮ್ಯಾಶ್ ಆಕೈತೆ ನೋಡ್ರಿ. ಮ್ಯಾಲೆ ಖಾರ ಪುಡಿ ಹಾಕಿದ್ರು ನಡಿತೈತೆ. ನಾನು ಮೆಣಸಿನ್ಕಾಯಿ ಸುಟ್ಟು ಹಾಕಾಕತ್ತೀನಿ ನೋಡ್ರಿ. ಇದೊಂದು ಟೇಸ್ಟು ಬೇರೆ ಬರ್ತೈತೆ ರೀ. ಆದರೆ ಇದು ಒಂದು ರುಚಿ ಒಂದು ಬೇರೆ ಥರನ ಬಾಯಾಗ ರುಚಿ ಕೊಡ್ತೈತೆ ರೀ. ಹೀಗಾಗಿ ನಾನು ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ ಮೇಲೆ ಸುಟ್ಟು ಹಿಂಗೆ ಪುಡಿ ಮಾಡಿ ಹಾಕಾಕತ್ತೀನಿ ರೀ. ಅಂದರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ಅಂತ್ರಿ. ಇಲ್ಲಾಂದ್ರೆ ಖಾರ ಪುಡಿ ಹಾಕಿದ್ರೆ ನಡಿತೈತಿ. ಹಿಂಗೇನು ಸುಟ್ಟು ಹಾಕ್ಬೇಕಂತ ಏನಿಲ್ಲ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕತ್ತೀನಿ ನೋಡ್ರಿ. ನಾನು ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ರೀ. ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ವಪ್ಪ ಅಂದ್ರೆ ರೆಡಿ ಆಯ್ತು ನೋಡ್ರಿ ನಮ್ಮದು ಟಮಾಟಿ ಚಟ್ನಿ. ಪಟ್ನ ಆಗ ಒಂದು 2 ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ನೋಡ್ರಿ ಟಮಾಟಿ ಚಟ್ನಿ ನಮ್ಮದು. ನೀವು ಒಮ್ಮೆ ಮಾಡಿ ಹೆಂಗೆ ಆಕೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.